ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ ಗೈಸ್. ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫಿಮೇಲ್ಗೆ ಮೇಲ್. ಮತ್ತೆ ರೀಡಿಂಗ್ ಯಾವಾಗಲೂ ಟೈಮ್ಲೆಸ್ ಆಗಿರುತ್ತೆ. ನಿಮ್ಗೆ ನನ್ನ ರೀಡಿಂಗ್ ಯಾವಾಗ ಸಿಗುತ್ತೆ ಆವಾಗ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ತಗೊಳ್ಳಿ ಗೈಸ್. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಆ ಬಟನ್ ಒತ್ತಕ್ಕೊಂದು ಕ್ಷಣ ಸಾಕಲ್ವಾ? ದೆನ್ ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫಿಮೇಲ್ಗೆ ಮೇಲೆ ನಾನು ಆಗ್ಲೇ ಹೇಳಿದ್ದೆ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. 2 ಪೈಲ್ ಬರುತ್ತೆ ಗೈಸ್. 2 ಪೈಲ್ ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೈಲ್ 1 ಆರ್ ಪೈಲ್ 2 ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರು ಕಂಪ್ಲೀಟ್ ಆಗಿ ನೋಡಿ. 2 ರೆಸೊನೇಟ್ ಆದರೆ 2 ನೋಡಿ. ಮತ್ತೆ ನಾನು ಪರ್ಸನಲ್ ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಥ್ರೂ ವಾಟ್ಸಪ್, ಓಕೆನಾ? ಓಕೆ, ಪೈಲ್ 1 ಮತ್ತು ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಆ್ಯಂಡ್ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ಥರ ನೆನೆಸ್ಕೊಳ್ಳಿ ಗೈಸ್, ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನನ್ನ ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್ ಏನು ನೋಡೋಣ. ನೈಟ್ ಆಫ್ ಪೆಂಟಕಲ್ಸ್, 9 ಆಫ್ ಪೆಂಟಕಲ್ಸ್, ವರ್ಲ್ಡ್ ಕಾರ್ಡ್, 8 ಆಫ್ ಸ್ವೋರ್ಡ್ಸ್, 10 ಆಫ್ ವಾಂಡ್ಸ್. ಓಕೆ, ಗೈಸ್ ತುಂಬಾ ಸ್ಲೋ ಎನರ್ಜಿಲಿದ್ದಾರೆ ನಿಮ್ಮ ವ್ಯಕ್ತಿ. ಸ್ಲೋ, ಏನು ಇನಿಷಿಯೇಷನ್ ತಗೊಳ್ಳಲ್ಲ, ಏನು ಆಕ್ಷನ್ ತಗೊಳ್ಳಲ್ಲ. ತುಂಬಾ ಸ್ಲೋ ಎನರ್ಜಿ. ಆಕ್ಷನ್ ತಗೋಬೇಕು ಅಂತ ಮನ್ಸಲ್ಲಿದೆ, ಬಟ್ ತಗೊಳ್ಳಲ್ಲ, ಎಫರ್ಟ್ ಹಾಕಲ್ಲ. ತುಂಬಾ ಕಾಶಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಈ ಕನೆಕ್ಷನ್ ನಾನು ಹೆಂಗ್ ಅಪ್ರೋಚ್ ಮಾಡಬೇಕು, ಹೆಂಗ್ ಬರಬೇಕು ಅಂತ ತುಂಬಾ ಕಾಶಿಯಸ್ ಆಗಿದ್ದಾರೆ, ಓಕೆನಾ? ಒಳಗಿಂದ ಕಮಿಟ್ ಆಗಿದ್ದಾರೆ. ಡೀಪ್ ಕಮಿಟ್ಮೆಂಟ್ ಕಾಣಿಸ್ತಿದೆ. ತುಂಬ ಕಮಿಟ್ ಆಗಿದ್ದಾರೆ. ಮತ್ತು ಈ ರಿಲೇಷನ್ಶಿಪ್ ಇನ್ನೂ ಸ್ಟೇಬಲ್ ಆಗಬೇಕು ಅಂತ ಅನ್ಕೋತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಕರೆಂಟ್ಲಿ. ತುಂಬ ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಬಂದಿದೆ ನಿಮ್ಮ ವ್ಯಕ್ತಿಗೆ. ಅವರು ಏನಕ್ಕಾದರೂ ಯಾವ್ದಾದ್ರು ಕನೆಕ್ಷನ್ಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಎಫರ್ಟ್ ಅಂತೂ ಕಾಣಿಸ್ತಿಲ್ಲ ಗೈಸ್. ಅವ್ರ ಥಾಟ್ನ ಕಮ್ಯುನಿಕೇಷನ್ ಆಗಿ ಅವ್ರು ಮಾಡ್ತಾ ಇಲ್ಲ. ಬರೀ ಥಾಟ್ಸ್ ನಡೀತಿದೆ ಅಷ್ಟೇ. ಅದನ್ನ ಮಾತುಗಳಲ್ಲಿ ಅವ್ರು ಎಕ್ಸ್ಪ್ರೆಸ್ ಆಗ್ತಿಲ್ಲ ಅವ್ರ ಕೈಲಿ. ವೆಯ್ಟ್ ಮಾಡ್ತಿದ್ದಾರೆ ಆ ಟೈಮ್ಗೋಸ್ಕರ. ನೀವು ಅವ್ರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಗೈಸ್, ತುಂಬ ಇಂಪಾರ್ಟೆಂಟ್ ಇದ್ದೀರಾ. ಸೊ ಅವರು ಏನೇ ಹೆಜ್ಜೆ ಇಡೋಕ್ಕೆ ಮುಂಚೆ ಯೋಚನೆ ಮಾಡಿ ಇಡಬೇಕು ಅಂತ ತುಂಬ ಸ್ಲೋ ಎನರ್ಜಿ, ತುಂಬ ವೆಯ್ಟಿಂಗ್ ಎನರ್ಜಿ ಕಾಣಿಸ್ತಿದೆ. ತುಂಬ ಸ್ಲೋ ಎನರ್ಜಿಲಿದ್ದಾರೆ ಗೈಸ್ ನಿಮ್ಮ ವ್ಯಕ್ತಿ. ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಅವರು ನಿಮಗಿಂತ ಅವ್ರನ್ನ ಯಾವತ್ತೂ ಕಡಿಮೆ ಅಂತಲೇ ನೋಡ್ತಾರೆ. ನೀವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಮತ್ತು ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಕ್ಕಿದೆ, ಮತ್ತು ಆ ಫ್ರೂಟ್ಸ್ನ ನೀವು ಅನುಭವಿಸ್ತಾ ಇದ್ದೀರಾ. ಅದು ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ತುಂಬ ರಿಚ್ಚು, ಹೈ ಪ್ರೊಫೈಲ್ ಅವ್ರಿಗಿಂತ, ಮತ್ತು ತುಂಬ ಇಂಡಿಪೆಂಡೆಂಟು, ಎನರ್ಜೆಟಿಕ್ ಅಂತ ಅವ್ರಿಗೆ ಫೀಲ್ ಆಗ್ತದೆ ಈ ಸಮಯದಲ್ಲಿ. ನೀವು ಸೆಕ್ಯೂರ್ಡ್ ಮತ್ತು ಹ್ಯಾಪಿ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಅವ್ರು ಫೀಲ್ ಮಾಡ್ತಾರೆ. ನಿಮ್ಮ ಕಡೆ ತುಂಬ ಅಟ್ರಾಕ್ಟ್ ಆಗಿದ್ದಾರೆ ಗೈಸ್. ನಿಮ್ಮನ್ನ ಗೋಲ್ಡನ್ ಯೆಲ್ಲೋ ರೆಡ್ ಕಾಂಬಿನೇಷನ್ ಆ ಡ್ರೆಸ್ಗಳಲ್ಲಿ ನೋಡೋಕೆ ಇಷ್ಟಪಡ್ತಾರೆ. ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ, ಓಕೆನಾ? ತುಂಬ ಹೈ ಲೆವೆಲಲ್ಲಿ ನೋಡ್ತಾರೆ ಗೈಸ್. ನಿಮ್ಮನ್ನ ತುಂಬ ರೆಸ್ಪೆಕ್ಟು ಮಾಡ್ತಾರೆ. ಗ್ರೇಪ್ಸ್ ಯಾರಿಗಾದ್ರೂ ಫೇವ್ರೆಟ್ ಫ್ರೂಟ್ ಆಗಿರ್ಬೋದು, ಗ್ರೇಪ್ಸ್. ಇಲ್ಲ ನನ್ನ ವಿಡಿಯೋ ನೋಡೋವಾಗ ಯಾರಾದರೂ ಗ್ರೇಪ್ಸ್ ತಿಂತಿರ್ಬೋದು, ಜ್ಯೂಸ್ ಕುಡಿತಿರ್ಬೋದು. ಒಟ್ಟಲ್ಲಿ ನಂಗೆ ಗ್ರೇಪ್ಸ್ ಜಾಸ್ತಿ ಕಾಣಿಸ್ತಿದೆ. ಯಾರ ಮೇಲಾದರೂ
ಪ್ಯಾರೆಟ್ಸ್ ಹಾಕಿರ್ಬೋದು, ಬರ್ಡ್ಸ್ ಹಾಕಿರ್ಬೋದು, ಅಥವಾ ಬರ್ಡ್ಸ್ ಅಂದ್ರೆ ಇಷ್ಟ ಇರ್ಬೋದು. ಓಕೆನಾ? ನೀವು ತುಂಬಾ ನಿಮ್ಮ ಫಿಟ್ನೆಸ್ನು ಮೇಂಟೈನ್ ಮಾಡಿದ್ದೀರಾ, ನೀವು ಫಿಸಿಕಲಿ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ಮತ್ತೆ ರಿಚ್ ಕೂಡ. ಅವ್ರಿಗಿಂತ ಎಲ್ಲದ್ರಲ್ಲೂ ಮೇಲಿದ್ದೀರಾ ಗೈಸ್. ಅದು ಅವ್ರಿಗೆ ಇನ್ನೂ ನಿಮ್ಮ ಕಡೆ ಅಟ್ರಾಕ್ಟ್ ಆಗೋವಂಗೆ ಮಾಡುತ್ತೆ. ಓಕೆನಾ? ನೀವು ಲೈಫಲ್ಲಿ ತುಂಬಾ ಫುಲ್ಫಿಲ್ಡ್ ಆಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ನೀವು ತುಂಬಾ ಸ್ಯಾಟಿಸ್ಫೈಡ್ ಜೀವನ ನಡೆಸ್ತಿದ್ದೀರಾ ಅಂತ ಫೀಲ್ ಮಾಡ್ತಿದ್ದಾರೆ. ನಿಮಗೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಅನ್ಸುತ್ತೆ ತುಂಬಾ. ಓಕೆನಾ? ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಇರ್ಬೋದು. ನೀವು ಡಿಮ್ಯಾಂಡ್ಸ್ ಇಟ್ಕೊಂಡಿಲ್ಲ ಅಥವಾ ಡಿಮ್ಯಾಂಡ್ ಮಾಡಲ್ಲ ಆ ವ್ಯಕ್ತಿನ. ಕಮಿಟ್ಮೆಂಟ್ಗಾಗಿರ್ಬೋದು, ಏನೇ ಆಗಿರ್ಬೋದು, ಕಮಿಟೆಡ್ ರಿಲೇಶನ್ಶಿಪ್ ಥರ ನೀವು ಅವ್ರಿಗೆ ಡಿಮ್ಯಾಂಡ್ ಯಾವತ್ತೂ ಮಾಡಿಲ್ಲ. ಆ ಗುಣ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಮನಸ್ಸಲ್ಲಿ ಏನೋ ಬರ್ಡನ್ ಇದೆ, ಖುಷಿ ಇಲ್ಲ ನಿಮ್ಮಿಬ್ರು ಕನೆಕ್ಷನಲ್ಲಿ. ನಿಮ್ಮನ್ನ ಬ್ಲೆಸ್ಡ್ ಸೋಲ್ ಅಂತ ಅವ್ರು ಫೀಲ್ ಮಾಡ್ತಾರೆ. ನೀವು ತುಂಬ ಅಚೀವ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಫೀಲ್ ಮಾಡ್ತಾರೆ. ಮತ್ತು ನೀವು ಬೇರೆಯವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ ಫೀಲ್ ಮಾಡ್ತಾರೆ. ಮತ್ತು ನಿಮ್ಮನ್ನ ಫಿಸಿಕಲಿ ತುಂಬ ಬ್ಯೂಟಿಫುಲ್ ಆಗಿ ನೋಡ್ತಾರೆ ಗೈಸ್. ಅವರು ತುಂಬ ಬ್ಯೂಟಿಫುಲ್ ಆಗಿ ನೋಡ್ತಾರೆ. ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ ಗೈಸ್. ನೀವು ಇವ್ರಿಗೂ ಹೆಲ್ಪ್ ಮಾಡಿರ್ಬೋದು. ಸುಮಾರು ಜನ ಫೈನಾನ್ಷಿಯಲಿ ತುಂಬ ಹೆಲ್ಪ್ ಮಾಡಿದ್ದೀರಾ. ಮತ್ತು ನಿಮಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಆಗುತ್ತೆ ಗೈಸ್. ಓಕೆನಾ? ನಿಮ್ಮ ಪರ್ಸನ್ಗೆ ನಿಮ್ಮ ಕಡೆಯಿಂದ ಓವರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ತುಂಬ ಓವರ್ ಥಿಂಕ್ ಮಾಡೋದು, ಆ್ಯಕ್ಷನ್ ಮಾತ್ರ ತಗೊಳ್ಳಲ್ಲ. ನೀವೇ ಆ್ಯಕ್ಷನ್ ತಗೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ತುಂಬ ಓವರ್ ಎಕ್ಸ್ಪೆಕ್ಟೇಷನು, ಎಲ್ಲ ನೀವೇ ಮಾಡಬೇಕು ಆ ಥರ. ಓಕೆನಾ? ಅವ್ರು ಮಾತ್ರ ನೋಡಿ ಕಣ್ಣಿಗೂ ಕಟ್ಕೊಂಡಿದ್ದಾರೆ, ಕೈಯೂ ಕಟ್ಕೊಂಡಿದ್ದಾರೆ. ಅವ್ರು ಮಾತ್ರ ಮೂವ್ ಮಾಡಲ್ಲ. ನೀವೇ ಎಲ್ಲ ಆ್ಯಕ್ಷನ್ ತಗೋಬೇಕು ಅಂತ ಈ ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವ್ರು ತುಂಬ ಕನ್ಫ್ಯೂಸ್ ಸ್ಟೇಟಲ್ಲಿದ್ದಾರೆ, ಸ್ಟಕ್ ಆಗಿದ್ದಾರೆ. ಅವ್ರು ಯಾವ ಸಿಚುವೇಶನಲ್ಲಿ ಇದ್ದಾರೆ ಅಲ್ಲಿಂದ ಅವ್ರಿಗೆ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ. ನೋಡಿ ಟೈ ಮಾಡಿ ಇಟ್ಟಿದ್ದಾರೆ. ಅವ್ರ ಸುತ್ತ ಬೌಂಡ್ರಿ ಇದೆ, ಸ್ಟಕ್ ಆಗಿದ್ದಾರೆ, ರಿಸ್ಟ್ರಿಕ್ಷನ್ಸ್ ಇದೆ ಅವ್ರ ಸುತ್ತ. ಮತ್ತೆ ಅವ್ರ ಸುತ್ತ ಯಾವ ಜನಗಳು ಅಥವಾ ವ್ಯಕ್ತಿಗಳಿದ್ದಾರೆ ಅವರು ಅವ್ರನ್ನ ವ್ಯಾಲ್ಯೂ ಮಾಡಲ್ಲ ಗೈಸ್. ಓಕೆನಾ? ಅವರು ಇವ್ರನ್ನ ತುಂಬ ನೀವೆಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಅವ್ರನ್ನ ನೋಡ್ಕೋತಿರಕ್ಕೆ ಆ ಥರ ಇಲ್ಲ. ಇವ್ರ ಸುತ್ತ ಇರೋರು ಯಾರು ಅವ್ರನ್ನ ವ್ಯಾಲ್ಯೂ ಮಾಡಲ್ಲ. ಮತ್ತೆ ನಿಮ್ಮ ವ್ಯಕ್ತಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಅವ್ರು ಮಾತ್ರ ಆ್ಯಕ್ಷನ್ ತಗೊಳ್ಳಲ್ಲ. ಈ ಕಡೆ ನಿಮ್ಮ ಕಡೆ ಎಕ್ಸ್ಪೆಕ್ಟ್ ಮಾಡೋದು, ಅವ್ರ ಮನೆಯವರಿದ್ರೆ ಮನೆಯವ್ರ ಕಡೆ ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಓವರ್ ಇರೋದ್ರಿಂದ ಅವ್ರಿಗೆ ಬೇರೆಯವರೆಲ್ಲ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಜಾಸ್ತಿ ಆಗುತ್ತೆ. ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೆ ಯಾರು ರೀಚ್ ಆಗಲ್ಲ ಅನ್ನೋ ಥರ ಫೀಲ್ ಆಗಿದೆ ಅವ್ರಿಗೆ. ಅವ್ರ ಪೇಮೆಂಟ್ಸು, ಅವ್ರದ್ದು ದುಡ್ಡು ಎಲ್ಲಾದರೂ ಸಿಕ್ಕಾಕೊಂಡಿರ್ಬೋದು, ಅದನ್ನ ಯೋಚನೆ ಮಾಡ್ತಿದ್ದಾರೆ. ಲಾಸ್ ಆಗಿದೆ ಅವ್ರಿಗೆ. ಅವ್ರದ್ದು ಆಫೀಸ್ ಇದ್ರೆ ಅವ್ರ ಬಾಸ್ ಕಡೆಯಿಂದ ಲಾಸ್ ಆಗಿದೆ. ಕಂಟಿನ್ಯೂಸ್ ಆಗಿ ಹೆಲ್ತ್ ಇಶ್ಯೂಸು, ಹೆಲ್ತ್ ಪ್ರಾಬ್ಲಮ್ಸ್ ಅವ್ರಿಗೆ ಬರ್ತಾ ಇದೆ ಗೈಸ್. ಓಕೆನಾ? ಅವ್ರು ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಎಲ್ಲ ಬೇರೆಯವರೇ ಆ್ಯಕ್ಷನ್ ತಗೋಬೇಕು, ಅವ್ರು ಮಾತ್ರ ತಗೊಳ್ಳಲ್ಲ. ಆ ಥರ ಸ್ಥಿತಿಲಿ ಈಗಿದ್ದಾರೆ. ಮತ್ತು ಈ ಕನೆಕ್ಷನ್ನ ಪ್ರಿಯಾರಿಟಿಯಾಗಿ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಲೈಫಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ. ತುಂಬ ಬರ್ಡನ್ ಅನ್ನಿಸ್ತಿದೆ. ಅವ್ರ ಸ್ಟ್ರೆಸ್ನ ರಿಲೀಸ್ ಮಾಡಿದ್ರೆ ಮಾತ್ರ ಅವರು ರೆಸ್ಪಾನ್ಸಿಬಿಲಿಟೀಸ್ನ ತಗೊಳಕ್ ಸಾಧ್ಯ. ಓಕೆನಾ? ಅವ್ರ ರೆಸ್ಪಾನ್ಸಿಬಿಲಿಟೀಸು ಬರ್ಡನ್ ಅನ್ನಿಸ್ತಿದೆ ಅವ್ರಿಗೆ. ಅವ್ರ ಮನೆ ಕಡೆ ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ತುಂಬ ಡ್ರೈನ್ ಆಗೋಗಿದ್ದಾರೆ. ಮತ್ತು ಈ ರಿಲೇಷನ್ಶಿಪ್ಪಲ್ಲೂ ಇನ್ನೂ ಎಫರ್ಟ್ ಹಾಕಕ್ಕೆ ಅವ್ರಿಗೆ ಎನರ್ಜಿನೇ ಇಲ್ಲ ಗೈಸ್. ಓಕೆನಾ? ಅವ್ರು ಇನ್ನೂ ಹಳೇದೇನೋ ನೆನೆಸ್ಕೊಂಡು ಅದನ್ನೇ ನೆನೆಸ್ಕೊಂಡು ಕೊರಗ್ತಾ ಇದ್ದಾರೆ. ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ನೆನೆಸ್ಕೊಂಡು. ತುಂಬ ಫೈನಾನ್ಷಿಯಲ್ ಬರ್ಡನ್ ಇದೆ, ಸಾಲಗಳಿದೆ, ತುಂಬ ಪ್ರೆಷರಲ್ಲಿದ್ದಾರೆ. ಅವ್ರಿಗೆ ಜಾಯಿಂಟ್ ಪೇನ್ ಏನಾದರೂ ಸ್ಟಾರ್ಟ್ ಆಗಿರ್ಬೋದು ಗೈಸ್. ಬ್ಯಾಕ್ ಪೇನ್, ಜಾಯಿಂಟ್ ಪೇನ್ಸ್, ಆ ಥರ ಬೋನ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ನಿಮ್ಮ ವ್ಯಕ್ತಿಗೆ ಶುರು ಆಗ್ತಿರ್ಬೋದು. ಓಕೆನಾ? ಅವ್ರದ್ದು ಈಗಿನ ಕರೆಂಟ್ ಮೈಂಡ್ ಸೆಟ್ ನಿಮ್ಮನ್ನ ಫಿಸಿಕಲಿ ತುಂಬ ಬ್ಯೂಟಿಫುಲ್ ಆಗಿ ನೋಡ್ತಾರೆ. ಬಟ್ ಪ್ರೀತಿನೂ ಇದೆ, ನೀವು ಅವ್ರಿಗೆ ಇಂಪಾರ್ಟೆಂಟು. ಬಟ್ ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಮತ್ತು ನೀವೇ ಆ್ಯಕ್ಷನ್ ತಗೊಳ್ಳಿ ಅನ್ನೋದೊಂದು ಜಾಸ್ತಿ ಇದೆ ಗೈಸ್. ಓಕೆನಾ?
ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಪ್ಲೀಸ್. ದಿ ಚಾರಿಯಟ್, 4 of wands, okay, the tower, 7 of swords, the hermit. Okay ಗೈಸ್, ಅವರು 2 ಸಿಚುವೇಶನ್ ಅಲ್ಲಿ ಇದ್ದಾರೆ ಗೈಸ್. ಅವ್ರ ಲೈಫಲ್ಲಿ ನೀವು ಇಂಪಾರ್ಟೆಂಟೇ, ಇನ್ನೊಬ್ರು ಯಾರೋ ಅವ್ರ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಅವ್ರ ಫ್ಯಾಮಿಲಿ ಪರ್ಸನ್ ಇರ್ಬೋದು ಆರ್ ಬೇರೆ ಪಾರ್ಟ್ನರೇ ಇರ್ಬೋದು. ಒಟ್ನಲ್ಲಿ ಇನ್ನೊಂದು ಕನೆಕ್ಷನ್ ತುಂಬ, ಅವರು 2 ಕನೆಕ್ಷನ್ ಮೇಲೂ 2 ದೋಣಿ ಮೇಲೂ ಕಾಲಿಡ್ತಾರೆ ಅಂತಾರಲ್ಲ, ಆ ಥರ 2 ಕನೆಕ್ಷನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಈ ಸಮಯದಲ್ಲಿ. 2 ಬೇಕು ಅವ್ರಿಗೆ, 2 ಬಿಟ್ಟು ಬರೋಕ್ಕಾಗಲ್ಲ. ಸುಮಾರು ನನಗೆ ಚಾನ್ಸಸ್ ಅನ್ನಿಸ್ತಿರೋದು ನೀವು ಇನ್ನೊಬ್ರ ಜೊತೆ ಕಮಿಟ್ ಆಗಿದ್ದೀರಾ, ಅವರು ಇನ್ನೊಬ್ರ ಜೊತೆ ಕಮಿಟ್ ಆಗಿದ್ದಾರೆ, ಆ ಥರ ಕಾಣಿಸ್ತಿದೆ ನನಗೆ. 4 of wands, 4 ಜನ ಇದ್ದಾರೆ. ಅಂದರೆ ನೀವು ಮ್ಯಾರಿಡ್ ಇರ್ಬೋದು, ಅವರು ಮ್ಯಾರಿಡ್ ಇರ್ಬೋದು. ಇನ್ ಕೇಸ್ ಇಲ್ಲ ಅಂದರೆ ಇಬ್ಬರು ಲೈಫಲ್ಲೂ ನಿಮಗೂ 2 ಸಿಚುವೇಶನ್ ಇದೆ, ಅವ್ರಿಗೂ 2 ಸಿಚುವೇಶನ್ ಇದೆ. ಓಕೆನಾ? ಸೊ ನೀವು ಆ ಸಿಚುವೇಶನ್ನ ಬಿಟ್ಟು ಅವ್ರ ಕಡೆ ಹೋಗೋಕ್ಕಾಗಲ್ಲ, ಅವರು ಆ ಸಿಚುವೇಶನ್ ಬಿಟ್ಟು ನಿಮ್ಮ ಕಡೆ ಬರೋಕ್ಕಾಗಲ್ಲ. ಆ ಥರ ಕಾಣಿಸ್ತಿದೆ ಗೈಸ್ ಸುಮಾರು ಜನಕ್ಕೆ. ಒಟ್ಟಿನಲ್ಲಿ ಪಾರ್ಟ್ನರ್ ಇಲ್ಲ ಅಂದರೆ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ ಸಿಚುವೇಶನ್ನ. ಓಕೆನಾ? ಪಾರ್ಟ್ನರ್ ಇದ್ದರೆ ಪಾರ್ಟ್ನರ್ ಇದ್ದಾರೆ. ಓಕೆ, ಕರೆಂಟ್ಲಿ ಅವ್ರು ಟವರ್ ಮೂಮೆಂಟ್ ಅನುಭವಿಸ್ತಿದ್ದಾರೆ. ಇಬ್ಬರು ಇಲ್ಲ ಅಂತ ಫೀಲ್ ಆಗ್ತಿದೆ ಅವ್ರಿಗೆ. 2 ಸಿಚುವೇಶನ್ನು ಇಲ್ಲ ನನಗೆ, 2 ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಬಿದ್ದಿದ್ದಾರೆ ನೋಡಿ. 2 ಸಿಚುವೇಶನ್ನು ಇಬ್ಬರ ಕಡೆಯಿಂದನೂ ಅವ್ರಿಗೆ ಹರ್ಟ್ ಆಗಿದೆ, 2 ಸಿಚುವೇಶನ್ ಕಡೆಯಿಂದನೂ ಅವ್ರಿಗೆ ಹರ್ಟ್ ಆಗಿದೆ, ಮೋಸ ಆಗಿದೆ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವರೇ ಸೆಲ್ಫಿಶು, ನಿಮ್ಮ ವ್ಯಕ್ತಿನೇ ಸೆಲ್ಫಿಶು, ಕನ್ನಿಂಗಾಗಿ ನಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇಬ್ಬರ ಕಡೆಯಿಂದನೂ ಅವ್ರು ಎಕ್ಸ್ಪೆಕ್ಟ್ ಮಾಡೋವಂಥ ಪ್ರೀತಿ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತು ಹರ್ಮಿಟ್ ಹೋಗಿದ್ದಾರೆ. ಅಂದರೆ ಒಬ್ಬರೇ ಇರೋದು, ಎಷ್ಟು ಜನ ಇದ್ರೂ ಒಬ್ಬರೇ ಕುತ್ಕೊಳ್ಳೋದು, ದೇವ್ರನ್ನ ನೆನೆಸ್ಕೊಳ್ಳೋದು, ಧ್ಯಾನ ಮಾಡೋದು, ಅವ್ರು ನಂಬೋ ದೇವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಗೈಸ್. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಈ ರಿಲೇಶನ್ಶಿಪ್ ಎಲ್ಲ ಸರಿ ಹೋಗಲಿ, ಸಿಚುವೇಶನ್ ಎಲ್ಲ ಸರಿ ಹೋಗಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಮತ್ತು ನನಗಿಲ್ಲಿ ಡೀಪ್ ಲವ್ ಕಾಣಿಸ್ತಿದೆ ಗೈಸ್ ನಿಮ್ಮ ಮೇಲೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ ಸಿಚುವೇಶನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅವರು. ಇನ್ನೊಂದು ಸಿಚುವೇಶನ್ ಏನಿದೆ, ಫ್ಯಾಮಿಲಿ ಇರ್ಬೋದು, ಬೇರೆ ಪಾರ್ಟ್ನರ್ ಇರ್ಬೋದು, ಅದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸೊ ಅವ್ರಿಗೆ ಅಲ್ಲಿಂದನೂ ಹರ್ಟ್ ಆಗಿದೆ, ನಿಮ್ಮ ಕಡೆಯಿಂದನೂ ಹರ್ಟ್ ಆಗಿದೆ. ಏನಕ್ಕೆ ಅಂದರೆ ಅವರ ಎಕ್ಸ್ಪೆಕ್ಟೇಷನ್ ಅಷ್ಟು ನೀವೇ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಿಲ್ಲ. ಯಾಕಂದರೆ ನಿಮಗೂ ಬೇಜಾರಾಗಿರ್ಬೋದು ಅವರ ಸೆಲ್ಫಿಶ್ನೆಸ್ ನೋಡಿ. ಸೊ ನೀವು ನಿಮ್ಮ ಸೆಲ್ಫ್ ಕೇರಲ್ಲಿದ್ದೀರಾ, ಗುಡ್, ಯು ಆರ್ ಇನ್ ಎ ಗುಡ್ ಎನರ್ಜಿ, ವೆರಿ ನೈಸ್ ಗೈಸ್. ಬಟ್ ಅವ್ರಿಗೆ ಓವರ್ ಎಕ್ಸ್ಪೆಕ್ಟೇಷನ್, ಅವರೇ ಕಾಲ್ ಮಾಡಬೇಕಿತ್ತು, ನಾನೇ ಎಲ್ಲ ಮಾಡಿದೆ, ಆ ಥರ ಮೈಂಡ್ ಸೆಟ್ಟಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. ಸೊ ಯೂನಿವರ್ಸ್ನ ಪ್ರೇ ಮಾಡ್ತಾ ಇದ್ದಾರೆ, ಈ ಸಿಚುವೇಶನಿಂದ ಅವ್ರನ್ನ ಆಚೆ ತಗೊಂಡು ಬರಲಿ ಅಂತ ಯೂನಿವರ್ಸ್ನ ಪ್ರೇ ಮಾಡ್ತಿದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನು ಮೆಸೇಜಸ್ ಇದೆ. ಐ ವಾಂಟ್ ಔಟ್. ಅವ್ರಿಗೆ ಈ ಸಿಚುವೇಶನ್, ನಾನು ಆಗಲೇ ಹೇಳಿದ್ನಲ್ಲ, ಇವತ್ತು ಏನು ಸಿಚುವೇಶನಲ್ಲಿ ಇದ್ದಾರೆ ಅವರು, ನಿಮ್ಮ ಜೊತೆ ಕಮ್ಯುನಿಕೇಷನ್ ಇಲ್ಲ, ವೇಟಿಂಗ್ ಪೀರಿಯಡು. ಈ ಕಡೆ ಅವ್ರು ಇನ್ನೊಂದು ಕನೆಕ್ಷನಲ್ಲಿದ್ದರು, ಆ ಕನೆಕ್ಷನಿಂದನೂ ಅವ್ರಿಗೆ ಮೋಸ ಆಗಿದೆ. ಅವ್ರು ಏನು ಸೆಲ್ಫಿಶ್ ಡಿಸಿಷನ್ಸ್ ತಗೊಂಡಿದ್ರು ಅದು ಅವ್ರಿಗೆ ಹಿಂದಕ್ಕೆ ರಿವರ್ಸ್ ಆಗಿ ಹೊಡೆದಿದೆ. ಸೊ ಟವರ್ ಮೂಮೆಂಟ್ ಅನುಭವಿಸಿದ್ದಾರೆ. ಸೊ ಈ ಸಿಚುವೇಶನಿಂದೆಲ್ಲ ನಾನು ಆಚೆ ಬರಬೇಕು ಅಂತ ಪ್ರೇ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಗೈಸ್. ಓಕೆನಾ? ಅವ್ರು ಅಂತ ಇದ್ದಾರೆ, ಅವ್ರು ಯಾವತ್ತೂ ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಥರ ಸಿಚುವೇಶನ್ ಬರ್ತಿರ್ಲಿಲ್ಲ ಅಂತ ಅನ್ಕೋತಾ ಇದ್ದಾರೆ ಗೈಸ್. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಯು ಆರ್ ರೈಟ್. ನೀವು ಅವ್ರಿಗೇನೋ ಹೇಳಿದ್ದೀರಾ, ಅದನ್ನು ಅವ್ರು ನಂಬಿರಲಿಲ್ಲ, ಬಟ್ ಈಗ ನೀವೇ ಸರಿ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಐ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್.
ಅವ್ರನ್ನ ಅವರು ಏನು ಅಂತ ಮತ್ತೆ ಹೀಲ್ ಮಾಡ್ಕೋತಾ ಇದ್ದಾರೆ, ಅವ್ರನ್ನ ಅವರು ಏನು ಅಂತ ಮತ್ತೆ ನೋಡ್ಕೋತಾ ಇದ್ದಾರೆ. ನಾನು ಏನೇನು ತಪ್ಪು ಮಾಡಿದೆ ನನ್ನ ಲೈಫಲ್ಲಿ ಅಂತ ಅನಲೈಸ್ ಮಾಡ್ತಾ ಇದ್ದಾರೆ. ವಾಟ್ ಡು ಯು ಸಿ ಇನ್ ಮೀ? ನೀವು ಅವರಲ್ಲಿ ಏನು ನೋಡಿದ್ರಿ ಅಂತ ಅವ್ರಿಗೆ ಗೊತ್ತಿಲ್ಲ, ಓಕೆನಾ? ನೀವು ಅವರಲ್ಲಿ ಏನು ನೋಡಿ ಇಷ್ಟಪಟ್ರಿ ಅಂತ ಅವ್ರ ಮೇಲೆ ಅವ್ರಿಗೆ ಡೌಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ನಿಮ್ಮನ್ನು ತುಂಬ ಹೈ ಸ್ಟ್ಯಾಂಡರ್ಡ್ಸಲ್ಲಿ ಇಟ್ಟಿದ್ದಾರೆ. ಸೊ ಅವ್ರಿಗೆ ಡೌಟು, ಏನು ನೋಡಿ ಇವ್ರು ಇಷ್ಟಪಟ್ಟರು, ಇಷ್ಟೊಂದು ನಾನು ಇಷ್ಟಪಡ್ತಾರಲ್ಲ ಅನ್ನೋ ಥರ ಆಗಿದೆ. ಅಂದರೆ ನೀವು ಅಷ್ಟು ಪ್ಯೂರ್ ಲವ್, ಟ್ರೂ ಲವ್ ಕೊಟ್ಟಿದ್ದೀರಾ, ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1% ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನು ಮೆಸೇಜಸ್ ಇದೆ ಕರೆಂಟ್ಲಿ, ಓಕೆನಾ? ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ನಾನು ಅದ್ರಲ್ಲಿ ಏನು ನೋಡಿದೆ ಅಂತೆಲ್ಲ ಕೇಳ್ತಿದಾರಲ್ಲ, ಅವ್ರು ತುಂಬ ಲಕ್ಕಿ ಫೀಲ್ ಮಾಡ್ತಾರೆ ನೀವು ಅವ್ರ ಲೈಫಲ್ಲಿ ಸಿಕ್ಕಿದ್ದು ಗೈಸ್, ಓಕೆನಾ? ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಟುವರ್ಡ್ಸ್ ಯು. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಫೀಲಿಂಗ್ಸ್ನ ನಿಮ್ಮ ಕಡೆ, ಓಕೆನಾ? ಬಿಕಾಸ್ ಅವರು ಇನ್ನೊಂದು ಸಿಚುವೇಶನಿಂದನೂ ಅನುಭವಿಸ್ತಿದ್ದಾರೆ, ಮತ್ತು ಓವರ್ ಎಕ್ಸ್ಪೆಕ್ಟೇಷನ್ ನೀವೇ ಮಾಡಲಿ ಅನ್ನೋದು. ಸೊ ಈಗ ಅವರು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಮತ್ತು ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಈ ಕನೆಕ್ಷನ್ನ ಅವ್ರಿಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಗೈಸ್, ಓಕೆನಾ? ಐ ವಾಂಟ್ ಟು ಹಗ್ ಯು. ಅವ್ರು ನಿಮ್ಮನ್ನ ಗಟ್ಟಿಯಾಗಿ ತಪ್ಕೋಬೇಕು ಅಂತ ಅನ್ನಿಸ್ತಿದೆ ಕರೆಂಟ್ಲಿ. ಯಾಕಂದರೆ ಅವ್ರು ಅಷ್ಟು ನೋವಲ್ಲಿದ್ದಾರೆ ಗೈಸ್. ಮೈ ಹಾರ್ಟ್ ಈಸ್ ಫುಲ್ ಆಫ್ ಯು. ಅವ್ರ ಹಾರ್ಟ್ ತುಂಬ ನೀವೇ ತುಂಬ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಅವ್ರು ಯಾವುದೇ ಸಿಚುವೇಶನಲ್ಲಿ ಇರ್ಬೋದು, ಕನ್ಫರ್ಮೇಷನ್ ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರೋದು, ನಿಮ್ಮನ್ನೇ ಮ್ಯಾನಿಫೆಸ್ಟ್ ಮಾಡ್ತಿರೋದು. ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡು ಅಂತ. ಬಟ್ ನಿಮ್ಮ ಹತ್ರ ಇದೆಲ್ಲ ಡೈರೆಕ್ಟಾಗಂತೂ ಅವ್ರು ಬಂದು ಹೇಳಲ್ಲ ಗೈಸ್, ಓಕೆನಾ? ಇಟ್ ಟೇಕ್ಸ್ ಟೈಮ್. ಇನ್ನೊಂದಷ್ಟು ಮೆಸೇಜಸ್ಸು ಯೂನಿವರ್ಸ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನು ಗೈಡೆನ್ಸ್ ಇದೆ ನೋಡೋಣ, ನಿಮಗೇನು ಗೈಡೆನ್ಸ್ ಇದೆ ಅಂತ. ಈಚ್ ಡೇ ಇಸ್ ಎ ಗಿಫ್ಟ್, ಓಪನ್ ಇಟ್, ಸೆಲೆಬ್ರೇಟ್ ಇಟ್, ಎಂಜಾಯ್ ಇಟ್. ನೀವು ನಿಮ್ಮ ಪ್ರತಿದಿನನೂ ಎಂಜಾಯ್ ಮಾಡಿ. ಒಂದೊಂದು ದಿನನೂ ನಿಮಗೆ ದೇವ್ರ ಕಡೆಯಿಂದ ಗಿಫ್ಟು. ಕಳ್ಕೊಬೇಡಿ. ಹತ್ಕೊಂಡು ನೊಂದ್ಕೊಂಡು ನೀವು ಬೇಜಾರಲ್ಲಿ ಇರ್ಬೋದು, ನೀವು ಅದಕ್ಕೆ ಬೇಜಾರಾಗೆ ಕಮ್ಯುನಿಕೇಟ್ ಮಾಡದೇ ಇರ್ಬೋದು. ಸೊ ಹಂಗೆಲ್ಲ ಮಾಡಬೇಡಿ. ನಿಮ್ಮ ಒಂದೊಂದು ಕ್ಷಣ, ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಪ್ರೆಸೆಂಟ್ನ ಕಳ್ಕೊಂಡ್ರೆ ಮತ್ತೆ ನಾಳೆಗೆ ಅದು ಸಿಗಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಅದನ್ನ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಲೈಫಲ್ಲಿ ಏನೇ ನಡೆದ್ರು ನೀವು ಆದಷ್ಟು ಖುಷಿಯಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳೋದಲ್ವಾ ಗೈಸ್, ಓಕೆನಾ? ನಿಮ್ಮ ವ್ಯಕ್ತಿ ನಿಮ್ಮಲ್ಲಿ ಇನ್ನು ಏನು ಇಷ್ಟ, ಏನನ್ನ ಮಿಸ್ ಮಾಡ್ಕೋತಿದ್ದಾರೆ ನೋಡೋಣ, ಓಕೆ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ಇನ್ನು ಏನೇನು ಮಿಸ್ ಮಾಡ್ಕೋತಿದ್ದಾರೆ. ಅವ್ರಿಗೆ ನಿಮ್ಮ ಕೈ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಖುಷಿ ಅವ್ರ ಲೈಫಲ್ಲಿ ಇನ್ನೇನು ಕೊಡಲ್ವಂತೆ ಗೈಸ್. ಅಷ್ಟು ನಿಮ್ಮನ್ನ ಇಷ್ಟಪಡ್ತಾರಂತೆ, ಓಕೆನಾ? ಬೇರೆಯವರು ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ವಂತೆ ಗೈಸ್. ಆದರೆ ನೀವು ಅವ್ರನ್ನ ಸ್ಪೆಷಲ್ ಫೀಲ್ ಮಾಡ್ತಿರಂತೆ, ಯಾವಾಗಲೂ ಸ್ಪೆಷಲ್ ಫೀಲ್ ಮಾಡಿಸ್ತಿರಂತೆ. ಸೊ ಅದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಅವರು ನಿಮ್ಮ ಜೊತೆ ಹೇಗಿರ್ಬೋದು ಹಾಗೆ, ಅಂದರೆ ಅವ್ರು ಹೇಗಿದ್ದಾರೆ ಹಾಗೆ ಇರ್ಬೋದು ನಿಮ್ಮ ಹತ್ರ. ಬೇರೆಯವ್ರ ಹತ್ರ ಆದರೆ ಚೇಂಜ್ ಆಗಬೇಕಾಗುತ್ತೆ. ಆದರೆ ನೀವು ಅವ್ರಿಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ. ಅವ್ರು ಹೇಗಿದ್ದಾರೆ ಹಾಗೆ ಇರ್ಬೋದು, ಅದನ್ನು ಮಿಸ್ ಮಾಡ್ಕೋತಿದ್ದಾರೆ. ಅವ್ರ ಕನ್ಸುಗಳಲ್ಲಿ ನೀವು ತುಂಬ ಬರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಬರ್ತಾ ಇರ್ಬೋದು ನೀವು. ನಿಮ್ಮ ಸ್ಮೈಲು ಇಡೀ ಭೂಮಿಗೆ ಕ್ಯೂಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಮೈಲ್ ಅವ್ರಿಗೆ ಇಡೀ ಭೂಮಿಲಿ ಕ್ಯೂಟೆಸ್ಟ್ ಥಿಂಗ್ ಏನಾದರೂ ನೋಡಿದ್ದಾರೆ ಅಂದರೆ ನಿಮ್ಮ ಸ್ಮೈಲ್ ಅಂತೆ ಗೈಸ್. ವಾವ್, ಖುಷಿನಾ? ಕ್ಲೈಮ್ ಮಾಡಿ ಗೈಸ್. ನಿಮಗೆ ನಾನು ಹೇಳಿರೋದ್ರಲ್ಲಿ ಎನರ್ಜೀಸ್ ಯಾವ್ದಾದ್ರು ನಿಮಗೆ ಕ್ಲೈಮ್ ಮಾಡಬೇಕು ಅನ್ಸಿದ್ರೆ, ನಿಮ್ಮ ಲೈಫಲ್ಲಿ ಅದು ನಡಿಬೇಕು ಅನ್ಸಿದ್ರೆ, ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು 392 ಬರೆದು ಕ್ಲೈಮ್ ಮಾಡಿ, ಓಕೆನಾ? ಐ ಕ್ಲೈಮ್ ಅಂತ. ಯೂನಿವರ್ಸ್ ಕಡೆಯಿಂದ ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಫೈಲ್ 1ಗೆ ಲೀವ್ ಯುವರ್ ಫಿಯರ್ಸ್ ಬಿಹೈಂಡ್. ದೇ ಆರ್ ಸ್ಟಾಪಿಂಗ್ ದಿಸ್ ರಿಲೇಶನ್ಶಿಪ್ ಫ್ರಮ್ ಬ್ಲಾಸ್ಮಿಂಗ್. ಗೈಸ್, ನಿಮ್ಗೆ ಏನಾದರೂ ಭಯ ಇದ್ರೆ ರಿಲೇಶನ್ಶಿಪ್ಪಲ್ಲಿ, ಅದನ್ನ ಹಿಂದಕ್ಕೆ ಹಾಕಿ. ಯಾಕಂದರೆ ಆ ಭಯ ಅನ್ನೋದು ನಿಮ್ಮ ರಿಲೇಶನ್ಶಿಪ್ಪು ಮೊಗ್ಗಾಗೆ ಇದೆ, ಅರಳಕ್ಕೆ ಬಿಡ್ತಾ ಇಲ್ಲ. ಆ ಭಯನ ಬಿಡಿ ಅಂತ ಯೂನಿವರ್ಸ್ ನಿಮಗೆ ಗೈಡ್ ಮಾಡಿದ್ದಾರೆ. ಮೋಸ್ಟ್ಲಿ ನೀವು ಓಪನ್ ಅಪ್ ಆಗಿಲ್ಲ ಅನ್ಸುತ್ತೆ.
ಆ ಭಯನ ಬಿಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆನಾ ಗೈಸ್? ನಿಮ್ಮ ವ್ಯಕ್ತಿ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ಗೆ ಸಿಕ್ಕಿದ್ರೆ ನೋಡೋಣ. ಪೈಲ್ 1 ವ್ಯಕ್ತಿ ನಿಮಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡೋಣ ಗೈಸ್. ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಮುದ್ದು 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 ರಾಕ್ಷಸಿ. ಗೈಸ್ ಅವ್ರ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಫೈರ್ ಎನರ್ಜಿನೂ ಕಾಣಿಸ್ತು ನನಗೆ. ಸೊ ಇದು ರೊಮ್ಯಾಂಟಿಕ್ ಸಾಂಗ್ಗೆ ತುಂಬ. ಆ ಸಾಂಗ್ ಫುಲ್ ನೋಡಿ, ನಿಮಗೆ ಅವ್ರದ್ದು ಫೀಲಿಂಗ್ಸ್ ಅರ್ಥ ಆಗುತ್ತೆ. ಹಗ್ಮಿ ಅಂತ ಬಂದಿದೆ. ಸೊ ಜಾಸ್ತಿ ಫಿಸಿಕಲಿ ರೊಮ್ಯಾಂಟಿಕಲಿ ತುಂಬ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಕೃಷ್ಣಂ ವಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ವೆಲ್ಕಮ್. ಗೈಸ್, ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಂಡಿರೋವಂಥ ಕಳೆದಿರೋವಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಜೊತೆ ಕಂಡಿರೋವಂಥ ಕನಸುಗಳಿದ್ರೆ ಅದನ್ನ ನೆನೆಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರಬೇಕು, ಆ ಥರ ನೆನೆಸ್ಕೊಳ್ಳಿ ಗೈಸ್. ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಪ್ಲೀಸ್. 6 ಆಫ್ ವಾಂಡ್ಸ್. ವಾವ್, ವೆರಿ ಪಾಸಿಟಿವ್ ಕಾರ್ಡ್ಸ್ ಗೈಸ್. 7 ಆಫ್ ವಾಂಡ್ಸ್. ಓಕೆ, ವಾಂಡ್ಸ್ ಬರ್ತಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. 3 ಆಫ್ ಸೋರ್ಡ್ಸ್. ಓಕೆ, 8 ಆಫ್ ಪೆಂಟಿಕಲ್ಸ್. 3 ಆಫ್ ಪೆಂಟಿಕಲ್ಸ್. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಗೈಸ್. ಲಾಸ್ಟ್ ರೀಡಿಂಗಲ್ಲೂ ಹಾಗೆ ಅನಿಸ್ತು. ಈ ರೀಡಿಂಗಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕನ್ಫರ್ಮ್ ಇದೆ. ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು, ಕೆರಿಯರ್ ವೈಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಪಾರ್ಟ್ನರ್ ಇರ್ಬೋದು. ಖಂಡಿತ ಥರ್ಡ್ ಪಾರ್ಟಿ ಅಂತೂ ಇದ್ದಾರೆ ಗೈಸ್. ಇದೆ, ಆ ಸಿಚುವೇಶನ್ ಇದೆ. ತುಂಬ ಎನರ್ಜೆಟಿಕ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ. ಸ್ವಲ್ಪ ಈಗೋಯಿಸ್ಟಿಕ್ ಬಿಹೇವಿಯರ್ ಅನಿಸುತ್ತೆ ನಿಮ್ಮ ವ್ಯಕ್ತಿಗೆ. ಅವ್ರಿಗಿರೋ ಪವರು, ವೆಲ್ತ್ ಬಗ್ಗೆ ಸ್ವಲ್ಪ ಈಗೋಯಿಸ್ಟಿಕ್ಕು, ಜಂಬ ಈ ಸಮಯದಲ್ಲಿ ಅನ್ನಿಸ್ತಿದೆ ಅವ್ರಿಗೆ ನಾನು ಮಾಡಿದ್ದೆ ಸರಿ, ನಾನು ಕರೆಕ್ಟಾಗೇ ಮಾಡ್ತೀನಿ, ನಾನು ಏನೇ ಮಾಡಿದ್ರು ನನ್ನ ಡೈರೆಕ್ಷನ್ ಕರೆಕ್ಟೇ ಇರುತ್ತೆ ಅನ್ನೋದು ಜಾಸ್ತಿ ಇದೆ. ಮತ್ತು ಅವ್ರ ಮೇಲೆ ಅವ್ರು ಜಾಸ್ತಿ ಪ್ರೌಡಲ್ಲಿದ್ದಾರೆ, ನಾನೇ ಗ್ರೇಟ್ ಅನ್ನೋ ಥರ. ಯಾಕಂದರೆ ಅವ್ರದ್ದು ಒಳ್ಳೆ ಟೈಮ್ ನಡೀತಿದೆ. ಸೊ ಅವ್ರಿಗೆ ನಾನೇ ಗ್ರೇಟ್ ಅನ್ನೋದು ಜಾಸ್ತಿ ಇದೆ. ಎಕನಾಮಿಕಲಿ ಸಕ್ಸಸ್ ಸಿಕ್ಕಿದೆ. ಸೊ ಅವ್ರಿಗಂಗೆ ಅನ್ನಿಸ್ತಿದೆ. ನಿಮ್ಮ ಕಡೆ ತುಂಬ ಪ್ಯಾಷನೇಟ್ ಮತ್ತು ರೊಮ್ಯಾಂಟಿಕ್ ಎನರ್ಜಿ ಕಾಣಿಸ್ತಿದೆ. ನಿಮಗೆ ಪ್ರಪೋಸ್ ಮಾಡಬೇಕು, ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಆಗಬೇಕು ಅಂತ ತುಂಬ ಆಸೆ ಇದೆ. ಥರ್ಡ್ ಪಾರ್ಟಿ ಇದ್ರೂ ಅವ್ರಿಗೆ ಥರ್ಡ್ ಪಾರ್ಟಿ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಜೊತೆ ಇರೋಕ್ಕೆ ಇಷ್ಟ. ಸೊ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಕೊಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಅಥವಾ ಫ್ರೆಂಡ್ಶಿಪ್ಪಲ್ಲಿದ್ದರೆ ಲವ್ ಇದ್ದರೆ ಎಂಗೇಜ್ಮೆಂಟ್, ಆ ಥರ ಒಂದು ಸ್ಟೆಪ್ ಮುಂದಕ್ಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೊಡಬೇಕು ಅಂತ ಅನಿಸಿದೆ ಅವ್ರಿಗೆ. ಅವ್ರು ಮುಂಚೆ ತುಂಬ ನೆಗ್ಲೆಕ್ಟ್ ಮಾಡಿದ್ದಾರೆ ನಿಮ್ಮಿಬ್ರು ಕನೆಕ್ಷನ್ನ, ಫೋಕಸ್ ಮಾಡಿಲ್ಲ. ಮತ್ತು ನಿಮ್ಮಿಬ್ರ ಮಧ್ಯೆ ತುಂಬ ಫೈಟ್ಸ್ ಆಗಿದೆ. ಈಗ ಅವರು ನಿಮಗೋಸ್ಕರ ಫೈಟ್ ಮಾಡಬೇಕು ಅನ್ಕೋತಿದ್ದಾರೆ. ಅದಕ್ಕೋಸ್ಕರ ರೈಟ್ ಟೈಮ್ ಕಾಯ್ತಿದ್ದಾರೆ. ಅವ್ರಿಗೆ ಅವ್ರ ಬೌಂಡ್ರೀಸ್ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಫೀಲಿಂಗ್ಸ್ ಇದೆ, ನಿಮ್ಗೆ ಈಗಲೇ ಬಂದ್ಬಿಡ್ಬೇಕು, ಈಗಲೇ ಪ್ರಪೋಸ್ ಮಾಡಿಬಿಡ್ಬೇಕು ಅಂತ. ಬಟ್ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ಅನ್ನಿಸ್ತಿದೆ ಅವರ ಡಿಸಿಷನಿಂದ ನಿಮಗೂ ತೊಂದರೆ ಆಗಬಾರ್ದು, ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ನಿಮ್ಮನ್ನ ಅವರು ಪ್ರೊಟೆಕ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಓಕೆನಾ? ತುಂಬ ಸ್ಟ್ರಗಲ್ ಇದೆ ಕರೆಂಟ್ಲಿ ಅವ್ರ ಲೈಫಲ್ಲಿ. ಫೈನಾನ್ಷಿಯಲಿ ಅಲ್ಲ, ಎಮೋಷ್ನಲಿ ಸ್ಟ್ರಗಲ್ ಇದೆ. ಓಕೆನಾ? ಯಾಕಂದರೆ ಅವ್ರು ಚೆನ್ನಾಗಿ ಮನಿನ ಸೇವ್ ಮಾಡ್ಕೊಂಡಿದ್ದಾರೆ. ಸಡನ್ ಆಗಿ ಯಾವುದೋ ರಿಲೇಷನ್ಶಿಪ್ಗೆ ಕ್ವಿಕ್ಕಾಗಿ ಇನ್ವೆಸ್ಟ್ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ. ಓಕೆನಾ? ತುಂಬ ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ಅವ್ರ ಮನಸ್ಸಿಂದ ತುಂಬ ಸ್ಟ್ರಗಲ್ ಕಾಣಿಸ್ತಿದೆ. ನೆಮ್ಮದಿ ಇಲ್ಲ. ಬರೀ ಫೈನಾನ್ಷಿಯಲ್ ಸಕ್ಸಸ್ ಸಿಕ್ಕಿದೆ ಲೈಫಲ್ಲಿ, ಆದರೆ ಅವ್ರಿಗೆ ನೆಮ್ಮದಿ ಇಲ್ಲ. ಬಿಕಾಸ್ ನೀವಿಲ್ಲ ಅವ್ರ ಲೈಫಲ್ಲಿ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸು ಕಾಣಿಸ್ತಿದೆ ಗೈಸ್ ಅವ್ರಿಗೆ, ಅದನ್ನು ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಅವ್ರ ಬೌಂಡ್ರಿ ಹಾಕಿದ್ದಾರೆ. ಯಾಕಂದರೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ, ಅವ್ರಿಗೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಈಗೇನಾದರೂ ಅವ್ರು ಈ ಥರ ಆ್ಯಕ್ಷನ್ ತೊಗೊಂಡ್ರೆ ನಿಮಗೂ ತೊಂದರೆ, ಅವ್ರಿಗೂ ತೊಂದರೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಓಕೆನಾ? ತುಂಬ ಹಾರ್ಟ್ ಬ್ರೇಕ್ ಆಗಿದೆ, ತುಂಬ ಎಮೋಷ್ನಲ್ ಪೇಯ್ನ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿದೆ.
ಅವ್ರಿಗೆ ಲೆಟ್ ಗೋ ಮಾಡಕ್ ಆಗ್ತಿಲ್ಲ ಗೈಸ್. ಅಂದ್ರೆ ಬಿಟ್ಕೊಡಕ್ ಆಗ್ತಿಲ್ಲ, ಈ ಕಡೆ ನಿಮ್ನೂ ಬಿಟ್ಕೊಡಕ್ ಆಗ್ತಿಲ್ಲ, ಈ ಕಡೆ ಥರ್ಡ್ ಪಾರ್ಟಿಯಿಂದ ಆಚೆ ಬರಕ್ ಆಗ್ತಿಲ್ಲ. ಎಮೋಷ್ನಲಿ ತುಂಬಾ ಡ್ರೈನ್ ಆಗಿದ್ದಾರೆ, ಪೇಯ್ನಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ. ಅವ್ರಿಗೆ ಥರ್ಡ್ ಪಾರ್ಟಿ ಕಂಡ್ರೆ ಇಷ್ಟ ಇಲ್ಲ, ಅವ್ರ ಕಡೆಯಿಂದ ಮೋಸ ಆಗಿದೆ ಅಂತ ಫೀಲ್ ಆಗ್ತಿದೆ ಅವ್ರಿಗೆ. ಅವ್ರು ಏನ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಗೈಸ್ ಥರ್ಡ್ ಪಾರ್ಟಿಗೆ ಅವರು, ಬಟ್ ಅವ್ರ ಕಡೆಯಿಂದ ಇವ್ರಿಗೇನು ಸಿಕ್ಕಿಲ್ಲ ವಾಪಸ್ಸು. ಓಕೆನಾ? ತುಂಬಾ ಫೇಲ್ಯೂರ್ಸ್ ನೋಡಿದ್ದಾರೆ ಲೈಫಲ್ಲಿ, ಹೆಲ್ತ್ ಇಶ್ಯೂ ಆಗಿದೆ. ಈ ಟೆನ್ಷನಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊತಾ ಇದೆ ಗೈಸ್. ಓಕೆನಾ? ಕರೆಂಟ್ಲಿ ತುಂಬಾ ಬೇಜಾರಾಗಿದ್ದಾರೆ. ಅವ್ರಿಗೆ ಈ ತರ ಕಷ್ಟಪಡೋದ್ ಲೈಫಲ್ಲಿ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಏನಿದ್ರ ಮೇಲೂ ಫೋಕಸ್ಸು ಮಾಡೋಕ್ಕೂ ಆಗ್ತಾ ಇಲ್ಲ. 100% ಕೆಲಸದಲ್ಲೇ ಇನ್ವಾಲ್ವ್ ಆಗಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ. ಅವ್ರ ತಲೆಲೆಲ್ಲ ನೀವೇ ಓಡ್ತಾ ಇದ್ದೀರಾ. ತುಂಬಾ ಕೆಲಸ ಮಾಡ್ತಿದ್ದಾರೆ ಅವರು, ವರ್ಕಲ್ಲಿ ಮರೆಯೋಣ ಅಂತ ಟ್ರೈ ಮಾಡ್ತಿದ್ದಾರೆ ನಿಮ್ನ, ಆದ್ರೆ ಆಗ್ತಿಲ್ಲ. ಅವ್ರ ಸೋಷಿಯಲ್ ಸರ್ಕಲ್ ಏನು ದೊಡ್ಡದಿಲ್ಲ, ಚಿಕ್ಕದಿದೆ. ಸೊ ವರ್ಕ್ 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 ಅಂತ ಹೋಗ್ತಿದ್ದಾರೆ, ಬಟ್ ನೀವು ಅವ್ರ ತಲೆಯಲ್ಲಿ ನಡೀತಾನೆ ಇದ್ದೀರಾ. ಅವ್ರಿಗೆ ಯಾರ ಜೊತೆ ಆದ್ರೂ ಇರ್ಲಿ ಗೈಸ್, ಥರ್ಡ್ ಪಾರ್ಟಿ ಜೊತೆ, ನಿಮ್ ಜೊತೆ ಕಮಿಟ್ ಆದಂಗೆ ಅವ್ರು ತುಂಬಾ ಫೀಲ್ ಮಾಡ್ತಿದ್ದಾರೆ. ಅವ್ರು ತುಂಬಾ ಕಷ್ಟಪಟ್ಟು ಒಳ್ಳೆ ಹಣ ಅಂತೂ ಸಂಪಾದನೆ ಮಾಡಿದ್ದಾರೆ ಗೈಸ್. ಓಕೆನಾ? ಫೈನಾನ್ಷಿಯಲಿ ಸೆಕ್ಯೂರ್ಡ್ ಇದ್ದಾರೆ ಕರೆಂಟ್ಲಿ. ಅವ್ರ ಕೆರಿಯರ್ ಎಲ್ಲ ಸ್ಟೇಬಲ್ ಇದೆ. ಅವ್ರ ಫಿಟ್ನೆಸ್ಗೋಸ್ಕರ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ, ಮತ್ತೆ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಅನ್ಕೋತಿದ್ದಾರೆ. ಯಾಕಂದ್ರೆ ಅವ್ರ ಹೆಲ್ತ್ ತುಂಬಾ ಅಪ್ಸೆಟ್ ಆಗಿದೆ, ಯಾಕಂದ್ರೆ ಅವ್ರು ಎಮೋಷ್ನಲಿ ತುಂಬಾ ಡ್ರೈನ್ ಆಗಿದ್ದಾರೆ. ಬೇರೆಯವ್ರ ಕಡೆಯಿಂದ ನಿಮ್ ಬಗ್ಗೆ ವಿಚಾರಿಸ್ತಿದ್ದಾರೆ, ನಿಮ್ಮನ್ನ ಬ್ಲಾಕ್ ಮಾಡಿದ್ರು ದೂರದಿಂದ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ದು ಒಂದೊಂದು ನಡೆನೂ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಯಾರ ಜೊತೆ ಮಾತಾಡ್ತೀರಾ, ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಏನು, ಎಲ್ಲ ವಿಚಾರಿಸ್ಕೋತಾರೆ ಗೈಸ್ ಬೇರೆಯವ್ರ ಜೊತೆ. ಮತ್ತೆ ಅವ್ರಿಗೆ ಗೊತ್ತಿರೋರು, ಅವ್ರು ನಂಬಿದವರು ಹತ್ರ ನಿಮ್ಮ ಬಗ್ಗೆ ಸಜೆಷನ್ಸ್ ಕೇಳ್ತಾ ಇದ್ದಾರೆ. ಮತ್ತೆ ಇನ್ನೂ ಸೀರಿಯಸ್ ಆಗ್ತಿದ್ದಾರೆ ನಿಮ್ಮ ಕಡೆ. ಅವರು ಇನ್ನೂ ಸೀರಿಯಸ್ ಆಗಿ ಪ್ರೀತಿ ಜಾಸ್ತಿ ಆಗಿದೆ ನಿಮ್ಮ ಕಡೆ. ತುಂಬಾ ಸೀರಿಯಸ್ ಫೀಲ್ ಮಾಡ್ತಿದ್ದಾರೆ ಈ ಕನೆಕ್ಷನ್ ಅಲ್ಲಿ. ಓಕೆನಾ? ತುಂಬಾ ಜನದ ಹತ್ರ ಅಡ್ವೈಸ್ ತಗೋತಿದ್ದಾರೆ ಇಂಡೈರೆಕ್ಟ್ ಆಗಿ, ಏನ್ ಮಾಡ್ಬೋದು ಈ ಸಿಚುವೇಶನ್ ಅಲ್ಲಿ ಅಂತ. ಓಕೆನಾ? ತುಂಬಾ ಡೆಡಿಕೇಟೆಡ್ ಆಗಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಿಮ್ನ ಪಡ್ಕೊಳ್ಳೋದು ಹೇಗೆ ಅಂತ ತುಂಬಾ ಸಜೆಷನ್ ತಗೋತಾ ಇದ್ದಾರೆ. ಯಾಕಂದ್ರೆ ಈ ನೋವಲ್ ಅವ್ರಿಗೆ ಇರಕ್ ಆಗ್ತಿಲ್ಲ, ಥರ್ಡ್ ಪಾರ್ಟಿ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರು ಮೋಸ ಮಾಡಿದ್ದಾರೆ ಅಥವಾ ಬಿಟ್ರೆ ಮಾಡಿದ್ದಾರೆ ಅಂತ ಅವ್ರಿಗೆ ಫೀಲ್ ಆಗಿದೆ. ಮತ್ತೆ ಅವ್ರ ಇಷ್ಟ ಇಲ್ಲ, ನೀವು ಇದ್ರೆ ಮಾತ್ರ ಅವ್ರ ಲೈಫ್ ಸಂಪೂರ್ಣ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಫೈಲ್ ಟು ಯೂನಿವರ್ಸ್ ಅಂಡ್ ಏಂಜಲ್ಸ್, ಫೈಲ್ ಟು ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ಫೈಲ್ ಟು ವ್ಯಕ್ತಿದು ಕರೆಂಟ್ ಥಾಟ್ಸ್. ನಾನು ಆಗ್ಲೇ ಹೇಳ್ದೆ ಗೈಸ್, ರಿಪೀಟ್ ಆಯ್ತು. ಅದು 7 ಆಫ್ ವಾಂಡ್ಸ್, ಇದು 9 ಆಫ್ ವಾಂಡ್ಸ್. ತುಂಬಾ ವಾಂಡ್ಸ್ ಎನರ್ಜಿ ಬಂದ್ರೂ ಬೌಂಡ್ರೀಸ್ ಕಾಣಿಸ್ತಿದೆ. ವಾಂಡ್ಸ್ ಎನರ್ಜಿ ಬಂದ ತಕ್ಷಣ ನಿಮ್ಮ ಹತ್ರ ಅಪ್ರೋಚ್ ಮಾಡಿ ಮಾತಾಡ್ತಾರೆ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ಬೌಂಡ್ರೀಸ್ ಜಾಸ್ತಿ ಕಾಣಿಸ್ತಿದೆ ವಾಂಡ್ಸ್ ಇದ್ರೂ. ಹೇಳ್ತೀನಿ. ಎಂಪ್ರೆಸ್ ಕಾರ್ಡ್ ಬಂದಿದೆ. ಓಕೆ, 5 ಆಫ್ ಪೆಂಟಕಲ್ಸ್. ಓಕೆ, ಪೇಜ್ ಆಫ್ ಪೆಂಟಕಲ್ಸ್, ನೈಟ್ ಆಫ್ ವಾಂಡ್ಸ್. ಗೈಸ್ ನೋಡಿ, ಅವ್ರಿಗೆ ನಿಮ್ಮ ಮೇಲೆ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಫೈರ್ ಎನರ್ಜಿ ಇದೆ, ಆದ್ರೆ ಅವ್ರು ನಿಮ್ ಕಡೆ ಬರಲ್ಲ. ನೋಡಿ ಅವ್ರಿಗೆ ಅವ್ರು ಹೆಂಗ್ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಎಷ್ಟು ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ತಿದ್ದಾರೆ ನೋಡಿ. ಎಕ್ಸ್ಪ್ರೆಷನ್ ಲೆಸ್, ಅವ್ರಿಗೆ ಎಕ್ಸ್ಪ್ರೆಷನ್ನೇ ಕಾಣಿಸ್ತಾ ಇಲ್ಲ. ಆ ತರ ಅವ್ರ ಮುಖದಲ್ಲಿ ನೋಡಿ ಯಾವ ಎಕ್ಸ್ಪ್ರೆಷನ್ನು ಇಲ್ಲ. ಓಕೆನಾ? ದೂರದಿಂದ ನಿಮ್ನ ಡೀಪ್ ಆಗಿ ಅನಲೈಸ್ ಮಾಡ್ತಿದ್ದಾರೆ, ಅಬ್ಸರ್ವ್ ಮಾಡ್ತಿದ್ದಾರೆ, ಆದ್ರೆ ವಿತೌಟ್ ಎಕ್ಸ್ಪ್ರೆಷನ್ನೇ ತೋರಿಸ್ತಾ ಇಲ್ಲ ಅವ್ರು. ಓಕೆನಾ? ಅವ್ರಿಗೆ ಅವ್ರ ಬೌಂಡ್ರಿ ಸೆಟ್ ಮಾಡ್ಕೊಂಡು ಅವ್ರಿಗೆ ತಡೆಯಕ್ ಆಗ್ತಿಲ್ಲ, ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಅವ್ರಿಗೆ ಅವರೇ ಬೌಂಡ್ರಿ ಸೆಟ್ ಮಾಡ್ಕೊಂಡು ಕೂತಿದ್ದಾರೆ, ದೂರದಿಂದ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಫೈರ್ ಎನರ್ಜಿ, ತುಂಬಾ ಫೈರ್ ಎನರ್ಜಿ, ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಕಾಣಿಸ್ತಿದೆ. ನೋಡಿ ಅವರು ಇದನ್ನ ದಾಟಿದ್ರೆ ಬಂದ್ಬಿಡ್ಬೋದು, ಆದ್ರೆ ಅವ್ರಿಗೆ ಅವ್ರ ಬೌಂಡ್ರೀಸ್ ಹಿಂಗ್ ಹಾಕೊಂಡಿದ್ದಾರೆ.
ಸೊ ವಾಂಡ್ಸ್ ಎನರ್ಜಿ ಬ್ಲಾಕ್ ಆಗಿದೆ. ವಾಂಡ್ಸ್ ಎನರ್ಜಿ ಬಂದ್ರೂ ಬೌಂಡ್ರಿ ಹಾಕೊಂಡಿದ್ದಾರೆ. ಓಕೆನಾ, ಅವ್ರು ನಿಮ್ಮನ್ನ ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ಓಕೆ, ಅಥವಾ ಥರ್ಡ್ ಪಾರ್ಟಿ ಅವ್ರ ಮಗುವಿನ ತಾಯಿ ಆಗಿರ್ಬೋದು, ಅವ್ರ ಸ್ವಂತ ತಾಯಿ ಆಗಿರ್ಬೋದು. ಒಟ್ನಲ್ಲಿ ಥರ್ಡ್ ಪಾರ್ಟಿ ನಂಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ. ಅವರು ಬ್ಯೂಟಿಫುಲ್ ಆಗಿದ್ದಾರೆ ನೋಡಕ್ಕೆ. ಥರ್ಡ್ ಪಾರ್ಟಿನೂ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಮಗುವಿನ ತಾಯಿ ಆಗಿದ್ದಾರೆ, ಅಥವಾ ತಾಯಿ ಆಗ್ತಿರ್ಬೋದು ಈಗ, ಅಥವಾ ಆಗಿರ್ಬೋದು. ಓಕೆನಾ, ಅವರು ಬ್ಯೂಟಿಫುಲ್ ಆಗಿದ್ದಾರೆ. ತುಂಬಾ ಮೂನ್ ಇದೆ. ತುಂಬಾ ನಿಮ್ ವ್ಯಕ್ತಿಗೆ ಪ್ರೀತಿ ಇದೆ ನಿಮ್ಮ ಮೇಲೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಥರ್ಡ್ ಪಾರ್ಟಿ ಏನಿದ್ದಾರೆ ಅವ್ರ ಕಡೆಯಿಂದ ಮೋಸ ಅನುಭವಿಸಿದ್ದಾರೆ ಅವರು. ಓಕೆನಾ, ತುಂಬಾ ಮೋಸ ಅನುಭವಿಸಿದ್ದಾರೆ. ಕೀ ಇದೆ, ಥರ್ಡ್ ಪಾರ್ಟಿಯಿಂದ ಬಿಡಿಸ್ಕೊಂಡು ಬರ್ಬೋದು ಆಚೆಗೆ, ಆದ್ರೆ ಬರ್ತಾ ಇಲ್ಲ ಅವ್ರು. ನೋಡಿ, ಹತ್ಕೊಂಡು ಸುಮ್ಮನೆ ಕೂತಿದ್ದಾರೆ. ತುಂಬಾ ಹರ್ಟ್ ಆಗಿದ್ದಾರೆ ಥರ್ಡ್ ಪಾರ್ಟಿಯಿಂದ ಮೋಸ ಫೀಲ್ ಆಗಿದೆ ಅವ್ರಿಗೆ. ಆದ್ರೂ ಅವರು ಆಚೆ ಬರ್ತಾ ಇಲ್ಲ. ಅವ್ರ ಕೈಲಿ ಆಗುತ್ತೆ ಆಚೆ ಬರಕ್ಕೆ, ಬರ್ತಾ ಇಲ್ಲ. ಯಾಕೆ ಹೇಳಿ? ನನ್ನ ಫಸ್ಟ್ ಕಾರ್ಡಲ್ಲಿ ಪ್ರಪೋಸಲ್ ಕೊಡಬೇಕು ಅಂತ ಹೇಳಿದ್ನಲ್ಲ, ಅದ್ರ ಜೊತೆ ಅವರು ಸಮಾಜಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸಮಾಜ, ಸೊಸೈಟಿ ಅನ್ನೋದು ಅವ್ರಿಗೆ ತುಂಬ ಇದೆ. ಬೇರೆಯವರು ಆ 3 ಜನ ಏನು ಹೇಳ್ತಾರೆ, ಆ ಸೊಸೈಟಿ ಜನ ಏನು ಹೇಳ್ತಾರೆ, ಏನು ತಿಳ್ಕೊಬಿಡ್ತಾರೆ ಅನ್ನೋ ಭಯ ಜಾಸ್ತಿ ಇದೆ. ಸೊ ಟ್ರ್ಯಾಪ್ ಆಗಿದ್ದಾರೆ. ಬರ್ಬೋದು ಅವರು ಕೀ ತಗೊಂಡು, ಆದರೆ ಅವ್ರು ಬರ್ತಾ ಇಲ್ಲ. ನೋಡಿ, ಕೀ ಇಲ್ಲಿದೆ, ಅವ್ರು ಇಲ್ಲಿ ಅಳ್ತಾ ಕೂತಿದ್ದಾರೆ. ಕೀ ತಗೊಂಡು ಇಲ್ಲಿ ಓಪನ್ ಮಾಡಿ ಬರ್ಬೋದು, ಡೋರ್ ಓಪನ್ ಮಾಡ್ಕೊಂಡು ನಿಮ್ಮ ಕಡೆ. ಆದರೆ ಅವ್ರು ಬರ್ತಾ ಇಲ್ಲ ಬಿಕಾಸ್ ಆಫ್ ಸೊಸೈಟಿ ಫಿಯರ್. ಮತ್ತೆ ಥರ್ಡ್ ಪಾರ್ಟಿ ಕಂಡ್ರು ಭಯ ಇದೆ ಅವ್ರಿಗೆ. ಥರ್ಡ್ ಪಾರ್ಟಿ ಮೋಸ ಮಾಡಿದ್ದಾರೆ ಅಂತ ಫೀಲು ಇದೆ ಅವ್ರಿಗೆ ತುಂಬ. ಬಟ್ ಅವ್ರನ್ನ ಬಿಟ್ಟು ಆಚೆ ಬಂದರೆ ಸೊಸೈಟಿ ಅದನ್ನ ಒಪ್ಪಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಜಾಸ್ತಿ ಇದೆ. ನೀವು ಅವ್ರಿಗೆ ತುಂಬ ಇಂಪಾರ್ಟೆನ್ಸು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್. ನೀವು ತುಂಬ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ನಿಮ್ಮನ್ನು ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನೀವೇ ಅವ್ರ ಲೈಫಲ್ಲಿ ಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ ಅಷ್ಟೇ. ಆ್ಯಕ್ಷನ್ ತಗೋತಾ ಇಲ್ಲ ಗೈಸ್. ಬರೀ ಅವ್ರ ತಲೆಯಲ್ಲಿ ಯೋಚನೆಗಳು ನಡೀತಿದೆ, ಪ್ಲ್ಯಾನ್ ಮಾಡ್ತಿದ್ದಾರೆ, ಡಿಸ್ಕಸ್ ಮಾಡ್ತಿದ್ದಾರೆ. ನೈಟ್ ಹೊತ್ತು ತುಂಬ ಅಳ್ತಾರೆ ಅನ್ಸುತ್ತೆ ನಿಮ್ಮನ್ನ ನೆನೆಸ್ಕೊಂಡು. ನಿದ್ರೆ ಬರ್ತಿಲ್ಲ, ನಿದ್ರೆ ಸರಿಗೆ ಮಾಡ್ತಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡಿ, ಇಲ್ಲೂ 3 ಥರ್ಡ್ ಪಾರ್ಟಿ ಸಿಚುವೇಶನ್ ಕ್ಲಿಯರ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ ಗೈಸ್. ಫೈಲ್ 2 ರೀಡಿಂಗಲ್ಲಿ ನನಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಷ್ಟು ಫೈರ್ ಎನರ್ಜಿ ಇದ್ರೂ ಆ ಥರ್ಡ್ ಪಾರ್ಟಿದು ಬೌಂಡ್ರಿನ ದಾಟಿ ಅವ್ರ ಕೈಲಿ ಬರೋಕ್ಕಾಗ್ತಿಲ್ಲ. ಕುದುರೆನೂ ಇದೆ ನೋಡಿ, ಇಲ್ಲೇ ಕುದುರೆ ಇದೆ, ಇಲ್ಲೇ ಡೋರ್ ಇದೆ, ಆದರೆ ಅವ್ರಿಗೆ ಅದನ್ನು ದಾಟಿ ಬರೋಕ್ಕಾಗ್ತಿಲ್ಲ. ಅಂದರೆ ಥರ್ಡ್ ಪಾರ್ಟಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಅವ್ರಿಗೆ ಯಾರೇ ಆಗಿರ್ಬೋದು, ವೆರಿ ಸ್ಟ್ರಾಂಗ್. ಒಂದು ಬೆರಳಲ್ಲಿ ಆಡಿಸ್ತಾ ಇದ್ದಾರೆ, ಅಷ್ಟು ಕಂಟ್ರೋಲಲ್ಲಿ ಇಟ್ಟಿದ್ದಾರೆ ಅವರು, ಅಷ್ಟು ಭಯದಲ್ಲಿ ಇಟ್ಟಿದ್ದಾರೆ. ಓಕೆನಾ, ಸೊ ಅದನ್ನ ದಾಟಿ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ಓಕೆ, ಮತ್ತೆ ಅವ್ರು ಅನ್ಕೊಂಡಿದ್ದಾರೆ ನೀವು ಖುಷಿಯಾಗಿದ್ದೀರಾ ಅವ್ರು ಇಲ್ದೇನೆ ಅಂತಲೂ ಅವ್ರಿಗೆ ಅನ್ಸುತ್ತೆ. ನೀವು ಆರಾಮಾಗಿದ್ದೀರಾ, ಇಲ್ಲಿ ಅನುಭವಿಸ್ತಿರೋದು ನಾನು ಒಬ್ಬನೇ ಅನ್ನೋ ಥರನೂ ಜಾಸ್ತಿ ಫೀಲ್ ಮಾಡ್ತಾರೆ ಗೈಸ್. ಓಕೆನಾ, ಕಂಪ್ಲೀಟ್ಲಿ ಸ್ಟಕ್ ಆಗಿದ್ದಾರೆ, ತುಂಬ ಬೇಜಾರಾಗಿದ್ದಾರೆ. ಬಟ್ ಅದರಿಂದ ಅವ್ರು ಆಚೆ ಬರ್ಬೋದು. ಸಮಾಜಕ್ಕೆ ಎದ್ರುಕೊಂಡು ಬರ್ತಾ ಇಲ್ಲ ಗೈಸ್ ಅಷ್ಟೇ, ಥರ್ಡ್ ಪಾರ್ಟಿಗೆ ಎದ್ರುಕೊಂಡು. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಥರ್ಡ್ ಪಾರ್ಟಿ ಅಂದರೆ ಗೈಸ್ ಅದು ವ್ಯಕ್ತಿ ಆಗಿರ್ಬೋದು ಅಥವಾ ಫ್ಯಾಮಿಲಿನೇ ಆಗಿರ್ಬೋದು, ಥರ್ಡ್ ಪಾರ್ಟಿನೇ ಇರಬೇಕು ಅಂತಿಲ್ಲ. ಬಟ್ ನಂಗೆ ಸ್ಟ್ರಾಂಗ್ ಆಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಿದೆ. ಸೆಕೆಂಡ್ ಫೈಲ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. ಅಡಿಕ್ಷನ್, ಅಬ್ಸೆಷನ್, ನಿಮ್ಮ ಕಂಡ್ರೆ ತುಂಬ ಅಬ್ಸೆಸ್ಡ್ ಫೀಲಿಂಗ್ ಗೈಸ್ ಅವ್ರಿಗೆ. ಓಕೆನಾ, ತುಂಬ ಅಬ್ಸೆಸ್ಡ್ ಫೀಲಿಂಗ್, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇಲ್ಲ ಗೈಸ್, ಅದಕ್ಕೆ ಅವ್ರ ಮೇಲೆ ಅವರೇ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅಡಿಕ್ಷನ್ ಥರ ನೀವು ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಖುಷಿಯಾಗಿರ್ತಾರೆ. ನೀವಿಲ್ಲ ಅನ್ನೋದನ್ನ ಅವ್ರಿಗೆ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಗೈಸ್. ತುಂಬ ಪ್ಯಾಷನೇಟ್ ಎನರ್ಜಿ, ಫಿಸಿಕಲಿ ಅಟ್ರಾಕ್ಟೆಡ್. ನಿಮ್ಮ ಸ್ಪಾರ್ಕ್ ಅವ್ರಿಗಿಷ್ಟ, ನಿಮ್ಮ ಜೊತೆ ಖುಷಿಯಾಗಿರೋದು ಅವ್ರಿಗಿಷ್ಟ, ನಿಮಗೂ ಅಷ್ಟೇ ಇಷ್ಟ ಅನಿಸುತ್ತೆ. ಇಬ್ಬರಿಗೂ ಫಿಸಿಕಲ್ ಅಟ್ರಾಕ್ಷನ್ ಇದೆ, ಇಬ್ಬರಿಗೂ ಬರ್ನಿಂಗ್ ಡಿಸೈರ್ ಜಾಸ್ತಿನೇ ಕಾಣಿಸ್ತಿದೆ ನನಗೆ. ಫೈಲ್ 2 ಅವರು ನಿಮ್ಮ ಜೊತೆ ಹೊಸದಾಗಿ ಈ ಸಂಬಂಧನ ಸ್ಟಾರ್ಟ್ ಮಾಡ್ಬೇಕು ಅನ್ಕೋತಾ ಇದ್ದಾರೆ. ಮತ್ತೆ ನ್ಯೂ ಫೇಸ್ ಶುರು ಮಾಡಬೇಕು, ಹೊಸದಾಗೆಲ್ಲ ಶುರು ಮಾಡಬೇಕು, ಈಗ ಹಳೇದ್ ನಡೆದಿದ್ದೆಲ್ಲ ಬಿಟ್ಬಿಟ್ಟು ಅಂತ ಅನ್ಕೋತಾ ಇದ್ದಾರೆ.
ಮುಂಚೆ ಒನ್ ಸೈಡೆಡ್ ಇತ್ತು ಅನ್ಸುತ್ತೆ, ಅವ್ರು ಜಾಸ್ತಿ ನೆಗ್ಲೆಕ್ಟ್ ಮಾಡಿದ್ದಾರೆ ನಿಮ್ಮ ಕನೆಕ್ಷನ್ನ. ಬಟ್ ಅವ್ರ ನ್ಯಾರ್ಸಿಸಿಸ್ಟ್ ಬಿಹೇವಿಯರ್ ಅವ್ರಿಗೆ ಅರ್ಥ ಆಗಿದೆ. ಅವ್ರನ್ನ ಅವ್ರ ಕನ್ನಡಿಲಿ ನೋಡ್ಕೊಂಡಾಗ ನಾನು ಎಷ್ಟು ಕೆಡ್ದಾಗ ನಡ್ಕೊಂಡಿದ್ದೀನಿ ಅಂತ ಈಗ ಅನ್ನಿಸ್ತಾ ಇದೆ ಅವ್ರಿಗೆ. ಒನ್ ಸೈಡೆಡ್ ಲವ್ ಯಾವಾಗಲೂ ನೀವೇ ಕೊಟ್ಟಿದ್ದೀರಾ, ಅವ್ರು ಈಸ್ಕೊಂಡಿದ್ದಾರೆ ಅಷ್ಟೇ. ಈಗ ಅದನ್ನ ಚೇಂಜ್ ಮಾಡಬೇಕು ಅಂತ ಅವ್ರಿಗೆ ಯೋಚನೆ ಬಂದಿದೆ. ಅವ್ರನ್ನ ಅವ್ರು ಕನ್ನಡಿಲಿ ನೋಡ್ಕೊಂಡಿದ್ದಾರೆ. ಓಕೆನಾ? ಅವ್ರ ಟ್ರೂ ಫೀಲಿಂಗ್ಸ್ನ ನಿಮ್ಗಿನ್ನ ನಾನು ಆಗ್ಲೇ ಹೇಳ್ದೆ, ವೆಯ್ಟಿಂಗ್ ಎನರ್ಜಿಲಿದ್ದಾರೆ. ನೀವು ಎಷ್ಟೇ ಇಂಪಾರ್ಟೆಂಟ್ ಆದ್ರೂ ಅವರು ಏನು ಎಕ್ಸ್ಪ್ರೆಸ್ ಮಾಡಲ್ಲ ಗೈಸ್. ಓಕೆನಾ? ಅವ್ರ ಫೀಲಿಂಗ್ಸ್ನ ಅವ್ರು ತುಂಬ ಹೈಡ್ ಮಾಡ್ತಾರೆ. ನಿಮ್ಮನ್ನು ಬ್ಲಾಕ್ ಮಾಡ್ಕೊಂಡಿದ್ರು ಬೇರೆಯವ್ರ ಹತ್ರ ಹೋಗಿ ವಿಚಾರಿಸ್ತಾರೆ, ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊತಾರೆ. ಓಕೆನಾ? ತುಂಬ ಭಯ ಇದೆ ಸಮಾಜಕ್ಕೆ, ಸೊಸೈಟಿಗೆ. ಅವರೊಂದು ಮಾಸ್ಕ್ ಹಾಕೊಂಡು ಬದುಕ್ತಿದ್ದಾರೆ ಸಮಾಜದ ಮುಂದೆ. ನಾನು ಖುಷಿಯಾಗಿದ್ದೀನಿ, ಅವ್ರ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದೀನಿ ಅಂತ ಒಂದು ಮಾಸ್ಕ್ ಹಾಕೊಂಡು ಬದುಕ್ತಿದ್ದಾರೆ, ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಓಕೆನಾ? ಆದರೆ ಸತ್ಯ ಏನು ಅಂದರೆ ಹರ್ಮಿಟ್ ಕಾರ್ಡ್ ಅಥವಾ 5 ಆಫ್ ಪೆಂಟಿಕಲ್ಸ್ ಕಾರ್ಡ್ ನೋಡಿ, ಇದು ಸತ್ಯ. ಅವ್ರು ಹೀಗಿರೋದೇ ಸತ್ಯ. ಮಾಸ್ಕ್ ಹಾಕೊಂಡು ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಶೋ ಮಾಡ್ತಾರೆ, ಬಟ್ ಅದು ಸುಳ್ಳು. ಓಕೆನಾ ಗೈಸ್? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್. ಅವರ ಜೀವನದ ಪ್ರೀತಿ ಅಂದರೆ ಅದು ನೀವು ಮಾತ್ರ ಅಂತ ಹೇಳ್ತಿದ್ದಾರೆ. ಓಕೆನಾ? ಕನ್ಫರ್ಮೇಶನ್ ಸಿಗ್ತಾ? ಖುಷಿನಾ? ಯೂನಿವರ್ಸ್ ವಾಂಟ್ಸ್ ಅಸ್ ಟು ಬಿ ಟುಗೆದರ್. ಯೂನಿವರ್ಸೇ ನಮ್ಮಿಬ್ರನ್ನ ಒಂದು ಮಾಡುತ್ತೆ ಅಂತ ಅವ್ರು ಕನಸು ಕಾಣ್ತಾ ಇದ್ದಾರೆ. ಅವ್ರು ಅದಕ್ಕೆ ಮ್ಯಾನಿಫೆಸ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಹಂಗೆ ಅನಿಸಿದೆ ನೀವಿಬ್ರನ್ನ ಒಂದು ಮಾಡ್ತಾರೆ ಅಂತ. ನೀವು ತುಂಬ ಕ್ಯೂಟ್ ಅನ್ನಿಸ್ತೀರ ಅವ್ರಿಗೆ ಗೈಸ್. ನೀವು ನೋಡೋಕೆ ತುಂಬ ಚೆನ್ನಾಗಿರ್ಬೋದು, ನೀವು ತುಂಬ ಕ್ಯೂಟ್ ಅನ್ನಿಸ್ತೀರ ಅವ್ರಿಗೆ. ಅವ್ರಿಗೆ ತುಂಬ ಚಾಯ್ಸಸ್ ಇದೆ ಗೈಸ್ ಅವ್ರ ಲೈಫಲ್ಲಿ, ಆದರೆ ಅವ್ರಿಗೆ ನೀವು ಮಾತ್ರ ಬೇಕು. ಥರ್ಡ್ ಪಾರ್ಟಿ ಬೇಡ ಅಂತ ಕ್ಲಾರಿಟಿ ಸಿಗ್ತಾ ಗೈಸ್? ಬ್ಯುಸಿ ಅಟ್ ವರ್ಕ್, ತುಂಬ ವರ್ಕಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತಾರೆ, ಶೋ ಮಾಡ್ತಾರೆ. ಬಟ್ ನಿಮ್ಮ ಥಾಟ್ಸ್ನ ಅವರು ಮೀರಿ ಬ್ಯುಸಿ ಆಗೋಕ್ಕೂ ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ ಅವ್ರಿಗೆ. ಇನ್ನೇನು ಇಷ್ಟಪಡ್ತಾರೆ ನಿಮ್ಮಲ್ಲಿ ನೋಡೋಣ ಗೈಸ್. ಐ ಫೀಲ್ ಕಂಫರ್ಟಬಲ್ ಇನ್ ಯುವರ್ ಆರ್ಮ್ಸ್. ನಿಮ್ಮ ತೋಳಲ್ಲಿ ಬಂದಿ ಆದಾಗ ಅವ್ರಿಗೆ ಕಂಫರ್ಟ್ ಅಂತ ಅನ್ಸುತ್ತೆ ಜೀವನ. ಸೊ ಈಸ್ ವೆಯ್ಟಿಂಗ್. ಆಯ್ತಾ? ಟಚಿಂಗ್ ಯು ಇಸ್ ದ ಮೋಸ್ಟ್ ವಂಡರ್ಫುಲ್ ಫೀಲಿಂಗ್. ನಿಮ್ದೊಂದು ಟಚ್ ಸಾಕು ಅವ್ರಿಗೆ ಅವ್ರ ಲೈಫ್ದು ಪ್ರಾಬ್ಲಮ್ಸ್ ಎಲ್ಲ ಮರೆಯೋಕ್ಕೆ ಅಂತ ಹೇಳ್ತಿದ್ದಾರೆ. ವಾವ್ ಗೈಸ್, ಕ್ಲೈಮ್ ಮಾಡಿ. ಯು ಆಲ್ವೇಸ್ ಗಿವ್ ಮಿ ಯುವರ್ ಹಾನೆಸ್ಟ್ ಒಪಿನಿಯನ್. ನೀವು ಏನೇ ಇದ್ರೂ ಸತ್ಯ ಹೇಳ್ತೀರಾ, ಹಾನೆಸ್ಟಾಗಿ ಮಾತಾಡ್ತೀರಾ, ಅವ್ರಿಗದು ಇಷ್ಟ. ಯುವರ್ ವಾಯ್ಸ್ ಸೌಂಡ್ ಸೋ ಸೆಕ್ಸಿ ವೆನ್ ಯು ವಿಸ್ಪರ್ ಇನ್ ಮೈ ಇಯರ್ಸ್. ಅವ್ರ ಕಿವಿಲ್ ನೀವೇನಾದರೂ ಮೆತ್ತಗೆ ಏನಾದರೂ ಹೇಳಿದರೆ ಅದನ್ನು ಮಿಸ್ ಮಾಡ್ಕೋತಿದ್ದಾರೆ. ಅದು ಫುಲ್ ಸೆಕ್ಸಿ ಅಂತ ಅವ್ರಿಗೆ ಅನಿಸಿದೆ. ಆ ಕ್ಷಣನ ಅವ್ರು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ. ಯು ಥಿಂಕ್ ಐ ಆಮ್ ಗುಡ್ ಲುಕಿಂಗ್ ನೋ ಮ್ಯಾಟರ್ ವಾಟ್. ಅವ್ರು ಹೇಗಿದ್ರು ನಿಮಗೆ ಅವ್ರು ಚೆನ್ನಾಗೇ ಕಾಣಿಸಿದ್ದಾರೆ. ನೀವು ಯಾವಾಗಲೂ ಅವ್ರಿಗೆ ಕಾಂಪ್ಲಿಮೆಂಟ್ಸೇ ಕೊಟ್ಟಿದ್ದೀರಾ, ಅದನ್ನು ಅವ್ರು ತುಂಬ ಮಿಸ್ ಮಾಡ್ಕೋತಾರೆ. ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ. ನಿಮ್ಮಿಂದ ಅವರು ಡೈಲಿ ಪ್ರತಿದಿನ ಹೊಸದೇನಾದರೂ ಕಲಿತೀನಿ ಅಂತ ಹೇಳ್ತಾ ಇದ್ದಾರೆ ಗೈಸ್. ನೀವು ಅಷ್ಟು ಆದರ್ಶ ಅವರಿಗೆ, ಅಷ್ಟಿಷ್ಟ ನಿಮ್ಮ ಕಂಡ್ರೆ ಅವ್ರಿಗೆ. ನೀವು ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಇವರು ಜಸ್ಟ್ ಎ ವೆರಿ ನೈಸ್ ಪರ್ಸನ್ ಅಂತ ಹೇಳ್ತಿದ್ದಾರೆ ಗೈಸ್. ಓಕೆನಾ? ಯೂನಿವರ್ಸ್ ಕಡೆಯಿಂದ ಲವ್ ಗೈಡೆನ್ಸ್ ಏನು ನೋಡೋಣ ಗೈಸ್. ಯೂನಿವರ್ಸ್ ಕಡೆಯಿಂದ ನಿಮಗೆ ಲವ್ ಗೈಡೆನ್ಸ್ ಏನು ನೋಡೋಣ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಲವ್ ಗೈಡೆನ್ಸು? ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ಆ್ಯಕ್ಷನ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಆ್ಯಕ್ಷನ್ ಮಾಡದೇ ಇದ್ದರೆ, ಈಗ ಅವರು ಥರ್ಡ್ ಪಾರ್ಟಿಲಿ ಸ್ಟಕ್ ಆಗಿದ್ದಾರೆ. ಓಕೆನಾ? ನೀವಾದರೂ ಆ್ಯಕ್ಷನ್ ಮಾಡಿ. ಇಫ್ ಯು ವಾಂಟ್ ಟು ನೋ ವಾಟ್ ಸಮ್ವನ್ ಈಸ್ ಫೀಲಿಂಗ್, ವಾಚ್ ವಾಟ್ ದೇ ಆರ್ ಡೂಯಿಂಗ್. ಅಂದರೆ ನೀವಾದರೂ ಆ್ಯಕ್ಷನ್ ತಗೊಳ್ಳಿ, ನೀವು ಕಾಲ್ ಮೆಸೇಜ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ಆ್ಯಕ್ಷನ್ ತಗೋಬೋದು ಗೈಸ್, ಆ ಥರ ಹೇಳ್ತಾ ಇದ್ದಾರೆ. ಅವರು ಆ್ಯಕ್ಷನ್ ಮಾಡ್ತಿಲ್ಲ, ಆ್ಯಕ್ಷನ್ ತಗೋತಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ತಗೋಬಹುದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಜನರಲ್ ಮೆಸೇಜ್ ಏನಿದೆ ನೋಡೋಣ. ಆಲ್ವೇಸ್ ಫಾಲೋ ಯುವರ್ ಇನ್ನರ್ ಸೆಲ್ಫ್ ಆ್ಯಂಡ್ ಡೂ ವಾಟ್ ಇಟ್ ಸೇಸ್. ಯೂನಿವರ್ಸ್ ಮತ್ತೆ ಹೇಳ್ತಿದ್ದಾರೆ, ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ ಆ ನಿರ್ಧಾರ ತಗೊಳ್ಳಿ. ನಿಮಗೆ ಆ್ಯಕ್ಷನ್ ತಗೋಬೇಕು ಅನ್ಸಿದ್ರೆ ಆ್ಯಕ್ಷನ್ ತಗೊಳ್ಳಿ,
ಇಲ್ಲಾಂದರೆ ಬೇಡ, ಅದು ನಿಮಗೆ ಬಿಡ್ತೀನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮಗೆ ಅವ್ರ ಕಡೆ ಆ್ಯಕ್ಷನ್ ತಗೋಬೇಕು ಅಂದರೆ ಖಂಡಿತ ನೀವು ತಗೋಬೋದು. ಯಾಕಂದರೆ ಅವ್ರ ಸಿಚುವೇಶನ್ ನೀವೇ ನೋಡಿದ್ರಿ. ಅವ್ರು ತುಂಬ ಸೊಸೈಟಿ ಓರಿಯೆಂಟೆಡ್ ಪರ್ಸನ್ನು, ತುಂಬ ಭಯ ಇದೆ ಅವರಿಗೆ. ಓಕೆನಾ, ಏನಾಗುತ್ತೋ ಏನು ಅಂದ್ಬಿಡ್ತಾರೋ, ಅವ್ರ ಪೊಸಿಷನ್ ಎಲ್ಲ ಕಳ್ಕೊಬಿಡ್ತೀನಿ ನಾನು ಅನ್ನೋ ಭಯ ಅವ್ರಿಗೆ ಜಾಸ್ತಿ ಇದೆ ಗೈಸ್. ಓಕೆನಾ, ಅವರು ನಿಮಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡೋಣ ಗೈಸ್. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪೈಲ್ 2 ಅವ್ರು ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡೋಣ. ನಾನು ನೀನು ಇಬ್ಬರೇ ಊರಲ್ಲಿ, ಪ್ರೀತಿ ಎಂಬ ಮುತ್ತಿನ ದಿನಲ್ಲಿ. ಗೈಸ್ ಡಬಲ್ ಅಲ್ಲ, ತ್ರಿಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಅವ್ರಿಗೆ ಥರ್ಡ್ ಪಾರ್ಟಿ ಅಂದರೆ ಇಷ್ಟ ಇಲ್ಲ. ನಾನು ನೀನು ಇಬ್ಬರೇ ಊರಲ್ಲಿ ಅಂದರೆ ಅವ್ರಿಗೆ ಯಾರು ಬೇಡ ಇಡೀ ಪ್ರಪಂಚದಲ್ಲಿ, ಖಾಲಿ ಊರಲ್ಲಿ ನೀವು ಇಬ್ಬರಿದ್ರೂ ಜೀವನ ನಡೆಸ್ತೀನಿ ಅನ್ನೋವಷ್ಟು ನಿಮ್ಮ ಮೇಲೆ ಪ್ರೀತಿ ಇದೆ ಗೈಸ್. ಅಷ್ಟೊಂದು ಪ್ರೀತಿ ಇದೆ ನಿಮ್ಮ ಮೇಲೆ. ಓಕೆನಾ, ಆ ಸಾಂಗ್ ಫುಲ್ ನೋಡಿ, ನಿಮಗೆ ಇನ್ನೂ ಅವ್ರ ಕಡೆಯಿಂದ ಮೆಸೇಜಸ್ ಸಿಗ್ಬೋದು. ಓಕೆನಾ, ಇನ್ನೊಂದು ಸಾಂಗ್ ತಗೋತೀನಿ. ಉಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರ ಇರುವವರೆಗೂ. ಗೈಸ್ ಸೂರ್ಯ ಚಂದ್ರ ಇರೋವರೆಗೂ ನೀವು ಅವ್ರಿಗೆ ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಗೈಸ್. ತುಂಬ ತುಂಬ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಿದೆ. ಕಮಿಟ್ಮೆಂಟ್, ಸೊಸೈಟಿ ಮುಂದೆ ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಿಲ್ಲ ಅವ್ರಿಗೆ. ಬಟ್ ಡೀಪ್ಲಿ ನಿಮ್ಮ ಜೊತೆ ಕಮಿಟ್ ಆಗಿದ್ದಾರೆ. ಮತ್ತು ಅವ್ರು ಯಾರ ಜೊತೆ ಇದ್ದಾರೆ, ಮಾಸ್ಕ್ ಹಾಕೊಂಡು ಬದುಕ್ತಾ ಇದ್ದಾರೆ ಸಮಾಜದ ಮುಂದೆ ಅಷ್ಟೇ. ನಿಮ್ಮ ಮುಂದೆ ಆ ಥರ ನಡ್ಕೋತಾರೆ, ನಾನು ಚೆನ್ನಾಗಿದ್ದೀನಿ ಅಂತ ಅಂದಿರ್ಬೋದು. ಬಟ್ ಅವ್ರು ಅಷ್ಟು ಖುಷಿಯಾಗಿಲ್ಲ ಗೈಸ್. ನಿಮ್ಮ ಜೊತೆ ಮಾತ್ರ ಅವ್ರ ಲೈಫ್ ಅಂತ ಅಂದ್ಕೊಂಡಿದ್ದಾರೆ. ನೀವು ಅವ್ರ ಲೈಫಲ್ಲಿ ಬಂದರೆ ಮಾತ್ರ ಅವ್ರಿಗೆ ಕಂಪ್ಲೀಟ್ ಅಂತ ಅವ್ರ ಲೈಫು ಫೀಲ್ ಆಗುತ್ತೆ. ಓಕೆನಾ, ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂಗೆ ಇನ್ನೂ ಏನು ನಿಮ್ಮ ಪರ್ಸನ್ ಕಡೆಯಿಂದ ನನಗೆ ಜಾಸ್ತಿ ಮೆಸೇಜಸ್ ಸಿಗ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಂದರೆ ಯು ಕ್ಯಾನ್ ವಾಟ್ಸಪ್ ಮೀ. ಥ್ಯಾಂಕ್ ಯು. ಕೃಷ್ಣಂ ವಂದೇ ಜಗದ್ಗುರು.